ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ ಚಾನೆಲ್ಗೆ ಮತ್ತೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕರ್ನಾಟಕದ ಅತ್ಯಂತ ಮಹತ್ವಾಕಾಂಕ್ಷಿ ರೈಲು ಯೋಜನೆಗಳಲ್ಲಿ ಒಂದಾದ ತುಮಕೂರು ಚಾಮರಾಜನಗರ ಹೊಸ ರೈಲು ಮಾರ್ಗ ಯೋಜನೆಯ ಏಪ್ರಿಲ್ 2026ರ ತಾಜಾ ಅಪ್ಡೇಟ್ ಬಗ್ಗೆ ತಿಳಿದುಕೊಳ್ಳಲಿದ್ದೇವೆ. ಈ ಯೋಜನೆ ಬಹಳ ಮುಖ್ಯವಾಗಿರುವುದು ಏಕೆಂದರೆ ಇದು ಕರ್ನಾಟಕದ ಮಧ್ಯಭಾಗವನ್ನು ನೇರವಾಗಿ ದಕ್ಷಿಣ ಜಿಲ್ಲೆಗಳೊಂದಿಗೆ ಸಂಪರ್ಕಿಸಲು ಉದ್ದೇಶಿಸಲಾಗಿದೆ. ಇದರಿಂದ ಸಂಪರ್ಕ ವ್ಯವಸ್ಥೆ ಉತ್ತಮವಾಗುತ್ತದೆ, ಪ್ರಯಾಣ ಸಮಯ ಕಡಿಮೆಯಾಗುತ್ತದೆ ಮತ್ತು ಪ್ರಾದೇಶಿಕ ಅಭಿವೃದ್ಧಿಗೆ ಉತ್ತೇಜನ ಸಿಗುತ್ತದೆ. ಆದ್ದರಿಂದ ಈ ಯೋಜನೆಯ ಮಾರ್ಗ ಮಹತ್ವ ಮತ್ತು ಇತ್ತೀಚಿನ ಪ್ರಗತಿ ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಯೋಜನೆಯ ಅವಲೋಕನ. ತುಮಕೂರು ಚಾಮರಾಜನಗರ ರೈಲು ಮಾರ್ಗವು ಒಂದು ಹೊಸ ಬ್ರಾಡ್ ಗೇಜ್ ರೈಲು ಮಾರ್ಗವಾಗಿದ್ದು, ಇದು ತುಮಕೂರು ಜಿಲ್ಲೆಯನ್ನು ಚಾಮರಾಜನಗರ ಜಿಲ್ಲೆಯೊಂದಿಗೆ ಸಂಪರ್ಕಿಸುತ್ತದೆ. ಪ್ರಸ್ತುತ ಈ ಎರಡು ಪ್ರದೇಶಗಳ ನಡುವೆ ನೇರ ರೈಲು ಸಂಪರ್ಕ ಇಲ್ಲ. ಪ್ರಯಾಣಿಕರು ಬೆಂಗಳೂರಿನ ಮೂಲಕ ಹೋಗಬೇಕಾಗುತ್ತದೆ. ಇದರಿಂದ ದೂರ ಮತ್ತು ಸಮಯ ಎರಡೂ ಹೆಚ್ಚಾಗುತ್ತದೆ. ಈ ಹೊಸ ರೈಲು ಮಾರ್ಗವು ನೇರ ಸಂಪರ್ಕವನ್ನು ಒದಗಿಸುವುದರ ಮೂಲಕ ಮಧ್ಯ ಕರ್ನಾಟಕ ಮತ್ತು ತಮಿಳುನಾಡು ಗಡಿಯ ಸಮೀಪದ ದಕ್ಷಿಣ ಭಾಗಗಳ ನಡುವಿನ ಸಂಪರ್ಕವನ್ನು ಸುಧಾರಿಸುವ ನಿರೀಕ್ಷೆಯಿದೆ. ಈ ಯೋಜನೆ ಕುಣಿಗಲ್, ಮದ್ದೂರು ಪ್ರದೇಶ, ಕೊಳ್ಳೇಗಾಲ ಭಾಗಗಳ ಮೂಲಕ ಹೋಗಿ ಅಂತಿಮವಾಗಿ ಚಾಮರಾಜನಗರ ತಲುಪುವ ಸಾಧ್ಯತೆ ಇದೆ. ಯೋಜನೆಯ ಮಹತ್ವ. ಈ ರೈಲು ಮಾರ್ಗವು ಕರ್ನಾಟಕಕ್ಕೆ ತುಂಬಾ ಮಹತ್ವದ್ದಾಗಿದೆ. ಮೊದಲನೆಯದಾಗಿ, ಇದು ಹಲವಾರು ಪ್ರಯಾಣಿಕರಿಗೆ ಬೆಂಗಳೂರಿನ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಎರಡನೆಯದಾಗಿ, ಇದು ಪ್ರವಾಸೋದ್ಯಮವನ್ನು ಉತ್ತೇಜಿಸುತ್ತದೆ, ವಿಶೇಷವಾಗಿ ಅರಣ್ಯ ಮತ್ತು ವನ್ಯಜೀವಿ ಪ್ರದೇಶಗಳಿಗೆ ಸಮೀಪವಾಗಿರುವ ಚಾಮರಾಜನಗರ ಭಾಗದಲ್ಲಿ. ಮೂರನೆಯದಾಗಿ, ರೈತರು ಮತ್ತು ಸ್ಥಳೀಯ ಉದ್ಯಮಗಳಿಗೆ ಸರಕು ಸಾಗಣೆಗೆ ಉತ್ತಮ ವ್ಯವಸ್ಥೆಯನ್ನು ಒದಗಿಸುತ್ತದೆ. ಹಾಗೆಯೇ ಈ ಮಾರ್ಗವು ರಾಜ್ಯದ ವಿಭಿನ್ನ ಭಾಗಗಳನ್ನು ಸಂಪರ್ಕಿಸುವ ಪರ್ಯಾಯ ಮಾರ್ಗವಾಗಿ ಕಾರ್ಯನಿರ್ವಹಿಸಿ ಈಗಿರುವ ರೈಲು ಮಾರ್ಗಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತದೆ. ಮಾರ್ಗ ವಿವರಗಳು. ಆರಂಭಿಕ ಪ್ರಸ್ತಾವನೆಗಳ ಪ್ರಕಾರ ಈ ರೈಲು ಮಾರ್ಗವು ತುಮಕೂರಿನಿಂದ ಆರಂಭವಾಗಲಿದೆ. ತುಮಕೂರು ಈಗಾಗಲೇ ಬೆಂಗಳೂರು ಮತ್ತು ಇತರೆ ಪ್ರಮುಖ ನಗರಗಳೊಂದಿಗೆ ಉತ್ತಮವಾಗಿ ಸಂಪರ್ಕ ಹೊಂದಿದೆ. ತುಮಕೂರಿನಿಂದ ಈ ಮಾರ್ಗವು ಕುಣಿಗಲ್ ಮೂಲಕ ಹೋಗಿ ನಂತರ ಮಂಡ್ಯ ಪ್ರದೇಶದತ್ತ ಸಾಗುವ ಸಾಧ್ಯತೆ ಇದೆ. ಅದಾದ ನಂತರ ಮದ್ದೂರು ಸಮೀಪದ ಪ್ರದೇಶಗಳನ್ನು ಸಂಪರ್ಕಿಸಿ ಕೊಳ್ಳೇಗಾಲ ಮೂಲಕ ಹೋಗಿ ಕೊನೆಯಲ್ಲಿ ಚಾಮರಾಜನಗರ ತಲುಪಲಿದೆ. ಆದರೆ ಅಂತಿಮ ಮಾರ್ಗದ ವಿನ್ಯಾಸವು ಸಮೀಕ್ಷೆಗಳು ಮತ್ತು ಸಾಧ್ಯತಾ ಅಧ್ಯಯನಗಳ ಮೇಲೆ ಅವಲಂಬಿತವಾಗಿರುತ್ತದೆ. ಏಪ್ರಿಲ್ 2026ರ ಇತ್ತೀಚಿನ ಅಪ್ಡೇಟ್. ಇದೀಗ ಪ್ರಮುಖ ಭಾಗವಾದ ಏಪ್ರಿಲ್ 2026ರ ಅಪ್ಡೇಟ್ ಬಗ್ಗೆ ನೋಡೋಣ. ಪ್ರಸ್ತುತ ಈ ಯೋಜನೆ ಇನ್ನೂ ಯೋಜನೆ ಮತ್ತು ಸಮೀಕ್ಷಾ ಹಂತದಲ್ಲಿದೆ. ಪ್ರಾಥಮಿಕ ಸಮೀಕ್ಷೆಗಳ ಬಗ್ಗೆ ಚರ್ಚೆಗಳು ನಡೆದಿವೆ, ಆದರೆ ಡಿಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಇನ್ನೂ ತಯಾರಾಗುತ್ತಿದೆ ಅಥವಾ ಸಂಪೂರ್ಣವಾಗಿ ಅನುಮೋದನೆ ಪಡೆಯಬೇಕಾಗಿದೆ. ಈ ಯೋಜನೆಯ ಪ್ರಮುಖ ಸವಾಲುಗಳಲ್ಲಿ ಭೂಸ್ವಾಧೀನ ಮತ್ತು ಪರಿಸರ ಅನುಮತಿಗಳು ಸೇರಿವೆ, ವಿಶೇಷವಾಗಿ ಚಾಮರಾಜನಗರದ ಸಮೀಪದ ಅರಣ್ಯ ಮತ್ತು ಪರಿಸರ ಸಂವೇದನಾಶೀಲ ಪ್ರದೇಶಗಳ ಕಾರಣ. ಇನ್ನೊಂದು ಪ್ರಮುಖ ಅಂಶ ಹಣಕಾಸು. ಇದು ದೀರ್ಘ ರೈಲು ಮಾರ್ಗವಾಗಿರುವುದರಿಂದ ಹೆಚ್ಚಿನ ಹೂಡಿಕೆ ಅಗತ್ಯವಿದೆ ಮತ್ತು ರಾಜ್ಯ ಸರ್ಕಾರ ಹಾಗೂ ಭಾರತೀಯ ರೈಲ್ವೆಯ ನಡುವಿನ ಸಮನ್ವಯ ಅಗತ್ಯವಾಗಿದೆ. ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಸಾರ್ವಜನಿಕರಿಂದ ಯೋಜನೆಯನ್ನು ವೇಗಗೊಳಿಸುವಂತೆ ಒತ್ತಾಯಗಳು ಇದ್ದರೂ ಏಪ್ರಿಲ್ 2026ರ ತನಕ ಯಾವುದೇ ಪ್ರಮುಖ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿಲ್ಲ. ಹೀಗಾಗಿ ಈ ಯೋಜನೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಅಧಿಕೃತ ಅನುಮೋದನೆಗಳಿಗಾಗಿ ನಾವು ಕಾಯಬೇಕಾಗಿದೆ. ಸವಾಲುಗಳು. ಈ ಯೋಜನೆಯ ಪ್ರಮುಖ ಸವಾಲುಗಳು: ಭೂಸ್ವಾಧೀನ ಸಮಸ್ಯೆಗಳು, ಪರಿಸರ ಮತ್ತು ಅರಣ್ಯ ಅನುಮತಿಗಳು, ಹೆಚ್ಚಿನ ಯೋಜನಾ ವೆಚ್ಚ ಮತ್ತು ಅಂತಿಮ ಮಾರ್ಗ ನಿರ್ಧಾರ. ಈ ಎಲ್ಲ ಅಂಶಗಳು ಯೋಜನೆಯ ಪ್ರಗತಿಯನ್ನು ನಿಧಾನಗೊಳಿಸುತ್ತಿವೆ. ನಿರ್ಣಯ. ಹೀಗಾಗಿ ಸ್ನೇಹಿತರೆ, ತುಮಕೂರು ಚಾಮರಾಜನಗರ ರೈಲು ಮಾರ್ಗವು ಬಹಳ ಭರವಸೆಯ ಯೋಜನೆಯಾಗಿದ್ದರೂ ಏಪ್ರಿಲ್ 2026ರ ತನಕ ಇದು ಇನ್ನೂ ಆರಂಭಿಕ ಹಂತದಲ್ಲಿದೆ. ಈ ಯೋಜನೆ ಪೂರ್ಣಗೊಂಡರೆ ಕರ್ನಾಟಕದ ಸಂಪರ್ಕ ವ್ಯವಸ್ಥೆ ಮತ್ತು ಅಭಿವೃದ್ಧಿಗೆ ದೊಡ್ಡ ಮಟ್ಟದಲ್ಲಿ ಸಹಾಯವಾಗುತ್ತದೆ. ಮುಂದಿನ ತಿಂಗಳುಗಳಲ್ಲಿ ಉತ್ತಮ ಪ್ರಗತಿ ಕಂಡುಬರಲಿದೆ ಎಂದು ನಿರೀಕ್ಷಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಡಿವಿಜಿ ರೈಲ್ ಫ್ಯಾನ್ಗೆ ಸಬ್ಸ್ಕ್ರೈಬ್ ಮಾಡಿ.